ಥರ ಇದೆ, ಸೌಂಡ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು 2 ಲೀಟ್ರ್ ಆಯಿಲ್ ಹಾಕೋಣ. 1 ಲೀಟ್ರ್ ಆಯಿಲ್ ಹಾಕಿದ್ರೆ ಬರಲಿ. BS6 ಇದು. ಇಂಜಿನ್ನು ಕನೆಕ್ಟಿಂಗ್ ಓಪನ್ ಆಗಿ ಕಸ್ಟಮರ್ ಏನು ಮಾಡಿದ್ದಾರೆ ಅಂದರೆ 1 ಲೀಟ್ರ್ ಆಯಿಲ್ಗೆ 2 ಲೀಟ್ರ್ ಆಯಿಲ್ ಆಗಿದ್ದಾರೆ, ಸೌಂಡ್ ಕಮ್ಮಿ ಆಗುತ್ತೆ ಅಂತ. ಅದು ಬಿಲ್ಕುಲ್ ನಿಂತೋಗಿದೆ ನೋಡಿ. ಕ್ಲಚ್ ಕವರಲ್ಲೆಲ್ಲ ಎಷ್ಟು ಪಿಸ್ತಿದೆ. BS6 ಮಾಡಲು ಸೆನ್ಸರ್ ಗಾಡಿ. ಬೋಲ್ಟ್ ಕ್ಲಚ್ ಸಂಬಲ್ ಬರೋದು. ಎಲ್ಲ ಪಿಸ್ರು ಆ ಥರ ಆಗಿದೆ. ಕನೆಕ್ಟಿಂಗ್ ಓಪನ್ ಮಾಡಿದ್ದೀನಿ. ಓಪನ್ ಮಾಡ್ಕೊಂಡು ತೋರಿಸಿ ನೋಡಿ. ಪಿಸ್ರು ಕ್ರಾಂಕ್ ಶಾಫ್ಟಲ್ಲೊಂದು ಚೇಂಜಸ್ ಇದೆ. ಬೇರಿಂಗ್ ಚೇಂಜ್ ಆಗಿಬಿಟ್ಟಿದೆ. LH ಬೇರಿಂಗ್ ಬೇರೆ, RH ಬೇರಿಂಗ್ ಬೇರೆ. ದೊಡ್ಡದೊಂದು ಚಿಕ್ಕದೊಂದು ಬರುತ್ತೆ. ಈ ಬೇರಿಂಗ್ ಇನ್ನೊಂದು 5,000 ಕೊಟ್ಬಿಟ್ಟು ಮಮ್ಮತ್ತ ಮಾತಾಡ್ಕೊಳ್ರಿ. ಅವ್ರು ಯಾವಾಗ ಕೇಳ್ತಾರೆ ಅವಾಗ ಕೊಡ್ರಿ. ಅದೇನು ಈಗ पैसे आएंगे मामा नहीं बाहर सीखे तो एक दिन लेगा तो हो रहे 6 महीने होना हो रहा है करने का. अभी करंटा में ಥರ ಇದೆ, ಸೌಂಡ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು 2 ಲೀಟ್ರ್ ಆಯಿಲ್ ಹಾಕೋಣ. 1 ಲೀಟ್ರ್ ಆಯಿಲ್ ಹಾಕಿದ್ರೆ ಬರಲಿ. BS6 ಇದು. ಇಂಜಿನ್ನು ಕನೆಕ್ಟಿಂಗ್ ಓಪನ್ ಆಗಿ ಕಸ್ಟಮರ್ ಏನು ಮಾಡಿದ್ದಾರೆ ಅಂದರೆ 1 ಲೀಟ್ರ್ ಆಯಿಲ್ಗೆ 2 ಲೀಟ್ರ್ ಆಯಿಲ್ ಆಗಿದ್ದಾರೆ, ಸೌಂಡ್ ಕಮ್ಮಿ ಆಗುತ್ತೆ ಅಂತ. ಅದು ಬಿಲ್ಕುಲ್ ನಿಂತೋಗಿದೆ ನೋಡಿ. ಕ್ಲಚ್ ಕವರಲ್ಲೆಲ್ಲ ಎಷ್ಟು ಪಿಸ್ತಿದೆ. BS6 ಮಾಡಲು ಸೆನ್ಸರ್ ಗಾಡಿ. ಬೋಲ್ಟ್ ಕ್ಲಚ್ ಸಂಬಲ್ ಬರೋದು ನೋಡಿ. ಸ್ಪ್ಲೆಂಡರ್ BS6 ಮಾಡಲದು ಇಂಜಿನ್ ಫಿಟ್ ಮಾಡ್ತಾ ಇದ್ದೀನಿ. ಒಂದು ಕಡೆ ಬೇರಿಂಗು ದಪ್ಪ ಬರುತ್ತೆ, ಒಂದು ಕಡೆ ಸಣ್ಣ ಬರುತ್ತೆ. ಅದರಿಂದ ಈ ಥರ ಹೀಟ್ರ್ ಗ್ಯಾಸ್ ತಗೊಂಡು ಬರ್ನಲ್ ತಗೊಂಡು ಹೀಟ್ ಮಾಡ್ಕೊಂಡು ಬೇರಿಂಗ್ ಕುಣಿಸಿದ್ದೀನಿ. ಸಾರಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಹೀಟ್ ಮಾಡ್ಕೊಂಡು ಬೇರಿಂಗ್ ಕುಣಿಸೋಕ್ಬಾರ್ದು, ಇದು ವೀಡಿಯೋ ಮಾಡಬಾರ್ದು ಅಂದ್ಕೊಂಡು ಬೆಂಕಿ ಇದ್ದರೆ ಚೆಂದ ಇರೋಲ್ಲ ಅಂತ ಮಾಡಿದ್ದೀನಿ ನೋಡಿ. ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಾಷಿಂಗ್ ಹೇಗಿದೆ, ಇಂಜಿನ್ ಕೇಸ್ ಎಲ್ಲ ಹೆಂಗೆ ಕ್ಲೀನ್ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲವ್ರಿಗೆ ನೋ ಪ್ರಾಬ್ಲಮ್. ನೋಡಿ ಇಲ್ಲೊಂದು ಸೆನ್ಸರ್ ಬರುತ್ತೆ ನೋಡಿ. ಬೆಲ್ ತೋರಿಸೋದ್ರಿಂದ ಇಲ್ಲೊಂದು ಸೆನ್ಸರ್ ಬರುತ್ತೆ. ಫಿಟ್ ಮಾಡಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ವೀಡಿಯೋನ ಕಂಟಿನ್ಯೂ ಮಾಡಿ ನೋಡಿ. ಫ್ರೆಂಡ್ಸ್, ಕಿಕ್ಕರ್ ಸ್ಪ್ರಿಂಗ್ ಕುಣಿಸಿದ್ದೀನಿ ನೋಡಿ. ಇಲ್ಲಿ ಟೈಮಿಂಗ್ ಬರುತ್ತೆ ಕಿಕ್ಕರಲ್ಲಿ. ಈ ಟೈಮಿಂಗ್ಗೆ ಕರೆಕ್ಟಾಗಿ ಕುಂಡಿಸ್ಬೇಕು ನೋಡಿ. ಕುಣಿಸಿದ್ದೀನಿ. ಕುಂಡಿಸ್ಬಿಟ್ಟು ಇಂಜಿನ್ನ ಮೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇಂಜಿನ್ ಬೋಲ್ಟ್ ಎಲ್ಲ ಹಾಕಿ ಗೇರ್ ಶಿಫ್ಟ್ ಬೋಲ್ಟ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಫುಲ್ ಮೋಲ್ಡ್ ಮಾಡಿದ್ದೀನಿ. ಗೇರೆಲ್ಲ ಬೀಳ್ತಾ ಇದೆ ಅಂತ ಚೆಕ್ ಮಾಡಿಕೊಡ್ತೀನಿ, ತೋರಿಸ್ತೀನಿ. ಹಾಗೆ ನೋಡಿ ಹೇಗಿದೆ ಕಮೆಂಟ್ ಮಾಡಿ ಹೇಳಿ ನೋಡಿ. ಎಲ್ಲ ಬೋಲ್ಟು ಹಾಕಿದ್ದೀನಿ, ಎಲ್ಲ ಫಿನಿಶ್ ಮಾಡಿದ್ದೀನಿ. ಬೆಲ್ಲಲ್ಲೂ ಬೆಜ್ಜನ್ ಚೇಂಜ್ ಇದೆ ನೋಡಿ. ಬೆಲ್ಲೆಲ್ಲ ಚೇಂಜ್ ಇದೆ. ಹಳೆದಕ್ಕೂ ಇದಕ್ಕೆ ತುಂಬ ಡಿಫ್ರೆಂಟ್ ಇದೆ ನೋಡಿ. ಬೆಜ್ಜನ್ ಚೇಂಜ್ ಇದೆ. ಮತ್ತು ಸ್ಟಾರ್ ವಾಷರು, 2 ಕಟ್ ವಾಷರ್ ಬರುತ್ತೆ. ಮಾಮೂಲಿ ಏನು ನಳೆ ಫಿಟ್ಟಿಂಗ್ ಇದೆ ಅದೇ ಥರ ಫಿಟ್ಟಿಂಗು. ಮತ್ತು ಆಯಿಲ್ ಪಂಪ್ ಚೇಂಜ್ ಆಗಿದೆ. ಆಯಿಲ್ ಪಂಪ್ ಚೇಂಜ್ ಆಗಿದೆ, ಎಲ್ಲ ಚೇಂಜಸ್ ಇದೆ. ಆಯಿಲ್ ಪಂಪ್ ಚೇಂಜಸ್ ಇದೆ, ಬೆಡ್ ಬೆಲ್ ಚೇಂಜಸ್ ಇದೆ, ಶಾಫ್ಟರ್ ಚೇಂಜ್ ಇದೆ. ಕ್ರಾಂಕ್ ಶಾಫ್ಟ್ ಬಂದು ಒಂದು ದೊಡ್ಡದು ಒಂದು ಚಿಕ್ಕದು ಬೇರಿಂಗ್ ಬರುತ್ತೆ. 2 ಟೈಪ್ ಬರುತ್ತೆ, ಒಂದು 6 ಒಂದು 2
ಎಲ್ಲು ಬಂದು ಕ್ಲಚ್ ಸೈಡು, ಆರ್ ಬಂದು ಎಲ್ ಬಂದು ಈ ಕ್ಲಚ್ ಸೈಡು, ಆರ್ ಬಂದು ಆ ಸೈಡು. ಒಂದು ದಪ್ಪ ಒಂದು ಸಣ್ಣ ಬರುತ್ತೆ ಬೇರಿಂಗ್. ನೋಡಿ ಕ್ಲಚ್ಚು ಚೇಂಜ್ ಐತೆ. 3 ಹೋಲ್ ಬರುತ್ತೆ, ಮುಂಚೆ 4 ಹೋಲ್ ಬರ್ತಿತ್ತು, ಇವಾಗ 3 ಹೋಲ್ ಬರುತ್ತೆ. ನೋಡಿ ಬೆಲ್ ಕ್ಲಚ್ ಬಗ್ಗೆ ಒಂದು ಎಕ್ಸ್ಟ್ರಾ ವಾಷರ್ ಬರುತ್ತೆ. ಬೆಲ್ಲೆಲ್ಲ ಚೇಂಜ್ ಐತೆ ನೋಡಿ. ಐತಲ್ಲ ಆಯಿಲ್, ಕ್ಲಚ್ ಪ್ಲೇಟ್ನ ಆಯಿಲ್ ಅಲ್ಲಿಕ್ಕೆ ಡೀಪ್ ಮಾಡಿ ಹಾಕ್ಬೇಕು. ಏನಕ್ಕೆ ಕ್ಲಚ್ ಪ್ಲೇಟು ಇವೆಲ್ಲ ಆಯಿಲ್ ಡೀಪ್ ಬರಲ್ಲ, ಅದರಿಂದ ಇವಕ್ಕೆಲ್ಲ ಆಯಿಲ್ ಡೀಪ್ ಮಾಡಿ ಹಾಕಿದ್ರೆ ಲೈಫ್ ಜಾಸ್ತಿ ಬರುತ್ತೆ, ಮತ್ತೆ ಜರ್ಕಿಂಗ್ ಕಂಪ್ಲೇಂಟ್ ಇರಲ್ಲ. ಬೆಳಿಗ್ಗೆ ಟೈಮ್ ಜರ್ಕಿಂಗ್ ಕಂಪ್ಲೇಂಟ್ ಇರಲ್ಲ. ಒಂದು ಕ್ಲಚ್ ಪ್ಲೇಟು, ಒಂದು ಸ್ಟೀಲ್ ಪ್ಲೇಟು. ನೋಡಿ ಫ್ರೆಂಡ್ಸ್, ಮತ್ತೆ ಇದೊಂದು ಗ್ರೂ ಬರುತ್ತೆ. ಈ ಗ್ರೂ ಮತ್ತೆ ಈ ಗ್ರೂ ಇದಕ್ಕೆ ಮ್ಯಾಚ್ ಆದ್ರೇನೆ ಈಗೇನು ಶೇನಲ್ಲಿ ಬರ್ತಿತ್ತು ಆ ಟೈಪ್ ಯೂನಿಕ್ ಅನ್ನೋ ಶೇನಲ್ಲಿ ಬರುತ್ತಲ್ವಾ, ನೋಡಿ ಈ ಗ್ರೂಗೂ ಮ್ಯಾಚ್ ಆಗ್ಬೇಕು. ನೋಡಿ ಈ ತರ ಹಾಕ್ಬೇಕು, ಮ್ಯಾಚಿಂಗ್ ಹಾಕ್ಬೇಕು ಈ ಹೋಲ್ನ. ಇದಕ್ಕೆ 2 ವಾಷರ್ ಬರುತ್ತೆ, ಎಕ್ಸ್ಟ್ರಾ ಒಂದಿದೆ ಇದರಲ್ಲಿ. ಅದಕ್ಕೆ ಇನ್ನೊಂದು ವಾಷರ್ ಮತ್ತೆ ನಟ್ ಮಾಮೂಲಿ ಹಳೆ ಟೈಪ್, ಇದೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ ವಾಷರ್. ನೋಡಿ ಕ್ಲಚ್ ಹೋಲ್ಡರ್ ಬಂದು 3 ಬೋಲ್ಟ್, 3 ಸ್ಪ್ರಿಂಗು. ಶಿಫ್ಟ್ ಲಿಫ್ಟರ್ ಸ್ಪ್ರಿಂಗ್ಗಳು 3 ಬರೋದು, ಮತ್ತೆ ಆಟೋ ಕ್ಲಚ್ ಎಲ್ಲ ನಾರ್ಮಲ್ ಕ್ಲಚ್. ನೋಡಿ ಲಿಫ್ಟರ್ ಸ್ಪ್ರಿಂಗ್ ಎಲ್ಲ ಟೈಟ್ ಆಯಿತು, ಬೇರಿಂಗ್ ಹಾಕಿದ್ದೀನಿ. ಈಗ ರೋಟ್ರ್ ಹಾಕ್ತೀನಿ. ನೋಡಿ ಆಯಿಲ್ ರೋಟ್ರು. ನಾವೆಲ್ಲ ಟೈಟ್ ಮಾಡೋದು ಬೋಲ್ಟ್ ನಟ್ ಎಲ್ಲ ಮಿಷಿನಲ್ಲೇ ಟೈಟ್ ಮಾಡೋದು. ನೋಡಿ ಈ ಥರ ನೋಡಿ ಎಲ್ಲ ಫಿಟ್ ಮಾಡಿದ್ದೀನಿ. ಕ್ಲಚ್ ಎಲ್ಲ ನೋಡಿ ಪ್ಯಾಕಿಂಗ್ ಹಾಕೋದಿದ್ದೀನಿ ಒರಿಜಿನಲ್ಲೇ. ನೋಡಿ ಕ್ಲಚ್ ಬಟನ್ ಗ್ರೀಸ್ ಹಾಕಿದ್ದೀನಿ, ಕ್ಲಚ್ ರಾಡ್ ಸ್ಪ್ರಿಂಗ್ ಹಾಕಿದ್ದೀನಿ, ಓರಿಂಗ್ ಹಾಕಿದ್ದೀನಿ. ನೋಡಿ ಹೇಗಿದೆ ಕಮೆಂಟ್ ಮಾಡಿ. ನೋಡಿ ಸೆಂಟ್ರ್ ಕೇಸ್ ಎಲ್ಲ ಮೋಲ್ಡ್ ಮಾಡಿ ಎಲ್ಲ ಫಿನಿಶ್ ಮಾಡಿದ್ದೀನಿ. ಈಗೇನಿದ್ರು ಬೋರ್ ಕುಣಿಸೋದು ಒಂದೇ ಬಾಕಿ. ಬನ್ನಿ ಫಿಟ್ ಮಾಡಿದೆ ವಿಡಿಯೋ. ನಾನು ಒರಿಜಿನಲ್ ಬೋರ್ ಫಿಟ್ ಮಾಡ್ತಾ ಇದ್ದೀನಿ. ಇದೆ ನೋಡಿ, ಮುಂಚೆ 1 ಗ್ರೂ ಬರ್ತಿತ್ತು, ಇವಾಗ 2 ಗ್ರೂ ಬರುತ್ತೆ. ನೋಡಿ ಈ ಕಡೆ ಒಂದು ಸೈಡ್ ಗ್ರೂ ಬರುತ್ತೆ. ನೋಡಿ ವಾಲ್ ಕುತ್ಕೊಳ್ಳೋದಕ್ಕೆ ಮೇಲ್ಗಡೆ ಒಂದೇ ಮಾತ್ರ ಬರ್ತಿತ್ತು, ಇವಾಗ ಕೆಳಗಡೆ ಸಣ್ಣ ಗ್ರೂ ಕೊಟ್ಟಿದ್ದಾರೆ. ಬೋರು ಚೇಂಜ್ ಇದೆ, ಮುಂಚೆಗೂ ಈಗ ಬೋರ್ ಪರ್ಫಾರ್ಮೆನ್ಸ್ ಚೇಂಜ್ ಇದೆ. ಅದು ಓರಿಂಗ್ ಇದೊಂದೇ ಓರಿಂಗ್ ಬರೋದು. ಓಲ್ಡ್ ಅಲ್ಲಿ ಓರಿಂಗ್ 2 ಬರುತ್ತೆ, ಹೆಡ್ಗೆ 2, ಬೋರ್ 1 ಬರುತ್ತೆ. ನೋಡಿ ಇದರಲ್ಲಿ ಒಂದೇ ಓರಿಂಗ್ ಬರುತ್ತೆ. ಫಿಟ್ ಮಾಡ್ತಾ ಇದ್ದೀನಿ, ಬೋರ್ನ ಒರಿಜಿನಲ್ ಹಾಕ್ತಾ ಇದ್ದೀನಿ, ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನೋಡಿ ಪಾರ್ಟ್ ನಂಬರ್ ಕಾಣಿಸ್ತಿರ್ಬೋದು. ನೋಡಿ ರಿಂಗ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ, ಪಿಸ್ಟಿನ್ ರಿಂಗ್ಸು. ನೋಡಿ ಪಿಸ್ಟಿನ್ನು ಲಾಕು ಎಲ್ಲ ಹಾಕೊಂಡಿದ್ದೀನಿ, ಇನ್ಸ್ಟಾಲ್ ಮಾಡ್ಬೇಕಷ್ಟೆ. ನೋಡಿ ಫ್ರೆಂಡ್ಸ್ ಎಲ್ಲ ಫಿಟ್ ಮಾಡಿದ್ದೀನಿ. ಫಿಟ್ ಮಾಡಿ ಈಗ ಬೋರ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಬೋರೆಲ್ಲ ಇನ್ಸ್ಟಾಲ್ ಮಾಡಿದ್ದೀನಿ, ಪ್ಯಾಕಿಂಗ್ ಹಾಕಿದ್ದೀನಿ. ಪ್ಯಾಕಿಂಗ್ ಹಾಕಿ ನೋಡಿ ಹೆಡ್ ಎಲ್ಲ ರೆಡಿ ಮಾಡಿದ್ದೀನಿ. ಹೆಡ್ ಎಲ್ಲ ರೆಡಿ ಆಯ್ತೆ. ನೋಡಿ ಇದರಲ್ಲಿ ಏನು ವಿಶೇಷ ಅಂದ್ರೆ ಕ್ಯಾಮ್ ಶಾಫ್ಟ್ ಆಚೆ ಬರ್ದಂಗೆ ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಮುಂಚೆದ್ರಲ್ಲಿ ಕ್ಯಾಮ್ ಶಾಫ್ಟ್ ಆಚೆ ಈಚೆ ಆರಾಮಾಗಿ ಈಜಿ ಹಾಕೋಬೋದಾಯ್ತು. ಏನಾದ್ರು ರ್ಯಾಕರ್ ಪಾಕರ್ ಹೋಗ್ಬಿಟ್ರೆ ಹಾಕೋಬೋದಾಯ್ತು. ನೋಡಿ ಇವಾಗ ಈ ತರ ಲಾಕ್ ಕೊಟ್ಬಿಟ್ಟಿದ್ದಾರೆ. ಇದು BS6 ಅಲ್ಲಿ ಮಾತ್ರ ಬರುತ್ತೆ. ನೋಡಿ ಫ್ರೆಂಡ್ಸ್ ಎಲ್ಲ ಹೆಡ್ ಎಲ್ಲ ಫಿಟ್ ಮಾಡಿದ್ದೀನಿ. ಈಗ ಬೋಲ್ಟ್ ಹಾಕ್ಬೇಕು. ಇಂಜಿನ್ ಎಲ್ಲ ಮೋಲ್ಡ್ ಆಗಿದೆ. ನೋಡಿ ಫ್ರೆಂಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಂಪ್ಲೀಟು ಕ್ಯಾಮ್ ಚೈನ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಪ್ಯಾಕಿಂಗ್ ಎಲ್ಲ ಒರಿಜಿನಲ್ಲೇ. ಹೆಡ್ ಎಲ್ಲ ಫಿನಿಶ್ ಆಗುತ್ತೆ. ಮ್ಯಾಗ್ನೆಟು ಎಲ್ಲ ಕುಣಿಸಿದ್ದೀನಿ, ವಾಶ್ ಮಾಡ್ಕೊಂಡು. ಪ್ರತಿಯೊಂದು ಇಂಜಿನ್ ಬೀಚಿದ್ರೆ ಆಯಿಲ್ಸನ್ನ ಕಂಡೀಷನಾಗಿ ಚೇಂಜ್ ಮಾಡಿ. ದಯವಿಟ್ಟು ಕೇಳ್ಕೊಳೋದೇನಪ್ಪ ಅಂದರೆ ಮ್ಯಾಗ್ನೆಟ್ ಕಡೆಗೆ ಮುಂಚೆ 4 ಬೋಲ್ಟ್ ಬರ್ತಿತ್ತು, ಇವಾಗ 9 ಬೋಲ್ಟ್ ಬರುತ್ತೆ. ನೋಡಿ 9 ಬೋಲ್ಟ್ ಬರುತ್ತೆ. ಇಲ್ಲಿ ಎಲ್ಲ ಮುಂಚೆ 4 ಬೋಲ್ಟ್, ಇಲ್ಲಿ ಅಪೋಸಿಟ್ ಅಷ್ಟೇ 4 ಬೋಲ್ಟ್. 2 ಬರ್ತದೆ, ಕೆಳಗಡೆ 2, 4 ಬೋಲ್ಟ್ ಬರ್ತಿತ್ತು. ನೋಡಿ BS6 ಅಲ್ಲಿ ಮಾತ್ರ 9 ಬೋಲ್ಟ್ ಬರುತ್ತೆ.
ಫುಲ್ ಕಂಪ್ಲೀಟ್ ಆಗಿದೆ. ಫಿಟ್ಟಿಂಗ್ ಆಗಿ ತೋರಿಸ್ತೀನಿ. ವಾಟರ್ ಸೆನ್ಸರ್ ಆಗ್ತಾ ಇದೆ. ವಾಟರ್ ಸೆನ್ಸರ್ ಎಲ್ಲ ಫಿನಿಶ್ ಆಯಿತು. ಫಿನಿಶ್ ಆಗಿದೆ. ಫಿಟ್ಟಿಂಗ್ ಆಗಿ ನೋಡಿ ಎಲ್ಲ ಫಿನಿಶ್ ಆಗ್ತದೆ. ಎಲ್ಲ ಫಿನಿಶ್ ಆಗ್ತಾ ಇದೆ. ದೊಡ್ಡ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇಂಜೆಕ್ಟ್ ಎಲ್ಲ ಕೂರಿಸಿದ್ದೀವಿ. ಫಿಟ್ಟಿಂಗ್ ಆಗಿ ಸ್ಟಾರ್ಟ್ ಮಾಡೋದಂದೇ ಬಾಕಿ. हाँ उठाले सामने के इंजन ನೋಡಿ ಎಲ್ಲ ಫಿನಿಶ್ ಆಗ್ತದೆ. ಎಲ್ಲ ಫಿನಿಶ್ ಆಗ್ತಾ ಇದೆ. ದೊಡ್ಡ ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇಂಜೆಕ್ಟ್ ಎಲ್ಲ ಕೂರಿಸಿದ್ದೀವಿ. ಫಿಟ್ಟಿಂಗ್ ಆಗಿ ಸ್ಟಾರ್ಟ್ ಮಾಡೋದಂದೇ ಬಾಕಿ. ನೋಡಿ ಫ್ರೆಂಡ್ಸ್ ಎಲ್ಲ ಫಿನಿಶ್ ಆಗಿದೆ. ನೋಡಿ ಕಂಡೀಷನ್ ಹೆಂಗಿದೆ. ಬ್ಯಾಟೆಲ್ಲ ಹಾಕಿದ್ದೀವಿ ನೋಡಿ. ನಮ್ಮದಿದೆ ಅಂಗಡಿ ಅಡ್ರೆಸ್ಸು. ಬನ್ನಿ ವಿಸಿಟ್ ಮಾಡಿ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ. ಐಟಮ್ಮು ಎಕ್ಸ್ಚೇಂಜ್ ಆಗಬಾರ್ದು ಅಂತ ಈ ಥರ ನಂಬರ್ ಬಂದೈತಿ. ಚೇಂಜ್ ಬರ್ತಿಲ್ಲ ನೋಡಿ. ಫುಲ್ಲು ರನ್ನಿಂಗ್ ಇದೆ. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಕಂಡೀಷನ್ನು. ನೋಡಿ ಸೌಂಡೆಲ್ಲ ಹೇಗಿದೆ ನೋಡಿ. ಸೌಂಡು ಈ ರೈಟ್ ಅಲ್ಲ ಮೊಬೈಲ್ वैसा नहीं दिखता. 55ವರೆನೂ पीछे जाना. ಆದ್ರೆ ತಾಳ್ಕೊಂಡು ಬರ್ತಾ ಇಲ್ಲ. ಮುಕ್ಕಾಲು ಭಾಗ ತಾಡ್ಕೊಳವ ಅಲ್ಲ ಅಲ್ಲ ಇದಾರ ಅಲ್ಲ ಆಗ್ಬಿಟ್ಟ. ಅಲ್ಲ ಆಗ್ಬಿಡ ಅಂತ ಖಂಡಿತ